ಇನ್ಮೇಲಾದ್ರೂ ಇದೆಲ್ಲ ನಿಲ್ಸ್ಬಿಡಮ್ಮ. ಎಷ್ಟು ವರ್ಷ ಆಯ್ತು ಇದನ್ನೆಲ್ಲ ಕೇಳೋದಕ್ಕೆ ನೋಡೋದಕ್ಕೆ ಶುರು ಮಾಡಿ. ಓ ಮೈ ಗಾಡ್. ಬಾಮ್ಮ, ಊಟ ಮಾಡೋಣ. ಬಾಮ್ಮ. ಕಂದ, ನೀನು ಯಾವತ್ತಿದ್ರೂ ನನಗೆ ಮಾತ್ರ ಸ್ವಂತ. ಯಾವಾಗಲೂ ಮಿಡಿಯೋ ಈ ಹೃದಯದಲ್ಲಿ ಅದರಲ್ಲೊಂದು ಚಿಕ್ಕ ಜೋಳಿ ಕಟ್ಟಿ ಯಾವಾಗಲೂ ನನ್ನ ಲಾಲಿ ಹಾಡು ಕೇಳಿಸ್ಕೊಂಡು ಮಲ್ಗೋ ನನ್ನ ಕಂದ ನನಗೆ ಮಾತ್ರ ಸ್ವಂತ. ಕವಿತೆಗಳ ಹಾಡಿದಾಗ ನಗುವ ನನ್ನ ಪುಟ್ಟ ಕಂದ, ನಿನ್ನ ತುಟಿಯ ಮುತ್ತಿಸುವೆ ನಿನ್ನಮ್ಮ. ಕವಿತೆಗಳ ಹಾಡಿದಾಗ ನಗುವ ನನ್ನ ಪುಟ್ಟ ಕಂದ,
ಬೆಳ್ಳಿ ಚಂದ್ರನ ಮೇಲಿನ ಮಂಜು ನೀನಲ್ಲವೇ, ನಕ್ಷತ್ರಗಳು ಮಿನುಗೋ ನೀಲಿ ಬಾನು ನೀನಲ್ಲವೇ, ಪ್ರೀತಿ ತುಂಬಿ ಕೊಡಲು ನನ್ನ ಬಳಿಗೆ ಓಡಿ ಬಾ, ಬೆಳ್ಳಿ ಚಂದ್ರನ ಮೇಲಿನ ಮಂಜು ನೀನಲ್ಲವೇ, ನಕ್ಷತ್ರಗಳು ಮಿನುಗೋ ನೀಲಿ ಬಾನು ನೀನಲ್ಲವೇ. ಒಲಿಸಿಯಾ, ಒಲಿಸಿಯಾ, ಏನಮ್ಮ? ಅಂಕಲ್ ಒಲಿಸಿಯಾ ಇದ್ದಾಳಾ? ಒಳಗಡೆ ಇದ್ದಾಳೆ. ಹ್ಮ್. ಇವತ್ತು ಎಲ್ಲಾರ್ಗೂ ಲೀವು. ನಾವು ಒಂದು ಔಟಿಂಗ್ ಹೋಗ್ಬಿಟ್ ಬರೋಣ. ನೋ, ಏನಾಯ್ತು ಕಣೆ? ನನ್ನ ದುಃಖನೇ ನನ್ನ ಸಂತೋಷ. ಈ ರೂಮಲ್ಲಿ ಅದು ತುಂಬಾನೇ ಇದೆ. ಎಂಜಾಯ್ಮೆಂಟ್ಗೋಸ್ಕರ ಒಂದು ಔಟಿಂಗ್ ಹೋಗ್ಬೇಕು ಅಂತನೂ ಅನ್ಸಿಲ್ಲ ಜೆಸ್ಸಿ. ಒಲಿಸಿಯಾ, ನಿಂತರ ಹಿಂದಿನ ನೆನಪುಗಳೇ ಜೀವನ ಅಂತ ಅನ್ಕೊಂಡ್ರೆ ಯಾರಿಂದಲೂ ಸಾಧಾರಣವಾಗಿರೋದಕ್ಕಾಗಲ್ಲ. ನಡೆದಿರೋ ಎಲ್ಲದನ್ನು ಮರ್ತ್ಬಿಡು. ಇದು ನಿನ್ ಜೀವನ. ಲೈಫ್ ಇಸ್ ಅ ಲಾಂಗ್ ಜರ್ನಿ. ಲೈಫ್ ಇಸ್ ಟು ಬಿ ಎಂಜಾಯ್ಡ್. Life is for celebration. Alicia, please. ಒಳಗಡೆ ಬಾ ಪ್ಲೀಸ್. ನೋ ಟೆನ್ಷನ್. Excuse me, sir. Yes?
ಕಮ್ ಇನ್. ಎಸ್ ಡಾಕ್ಟರ್ ಬಶೀರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಓಕೆ. ಅವನ್ ಸಾಯ್ಬೇಕು. ಅವನ್ ಸತ್ರೇನೆ ಎಲ್ರಿಗೂ ಒಳ್ಳೇದು. ಓಕೆ ಸರಿ. ಒಲಿಸಿಯಾ ಗೀಸೋಪ್ರಿಮಿಯಾ. ಒಲಿಸಿಯಾ, look at me. You so shy. You so strong too. ಇಲ್ಲಿ ಹುಟ್ಟೋ 130 ಜನ ಹುಚ್ಚರಾಗಿರ್ತಾರೆ. ಅದರಲ್ಲಿ ಕೆಲವರು ಕಲೆಯಲ್ಲೋ ಬೇರೆ ಯಾವುದರಲ್ಲೋ ಸಾಧನೆ ಮಾಡಿ ಸಮಾಜದಲ್ಲಿ ಮೇಲೇನೋ ಕೆಳಗೇನೋ ಸೆಟ್ಲ್ ಆಗಿರ್ತಾರೆ. ಇನ್ನು ಕೆಲವರಿಗೆ ಆ ಹುಚ್ಚು ಹಣ ಮಾಡಬೇಕು ಅನ್ನೋ ಆಸೆ ಕೊಡುತ್ತೆ. ಗುರಿ ಸಾಧಿಸಬೇಕನ್ನೋ ಛಲ ಇಲ್ಲದೆ ಇರೋನು ಗುಳ್ಳೆ ನರಿ ತರ ಕೆಲಸ ಮಾಡ್ತಾನೆ. ಇನ್ನು ಕೆಲವು ಜನರು ಡಾಕ್ಟರ್ ಹತ್ರ ಜೀವನ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಗುಡ್, ಎಲ್ಲ ಒಳ್ಳೇದಕ್ಕೆ. ಯಾ, ಡಿಸ್ಪ್ಯಾಚ್ ಮಾಡಿ. ನನ್ನ ಪೇಷಂಟ್ ಒಬ್ರು ತೀರ್ಕೊಂಡ್ಬಿಟ್ರು. ದಟ್ಸ್ ಕರೆಕ್ಟ್. ಹಣ ಇಲ್ಲ. ಹಣ ಇಲ್ಲ ಅಂದರೆ ಟ್ರೀಟ್ಮೆಂಟು ಇಲ್ಲ. ಅದೇ ಇವತ್ತಿನ ಜಗತ್ತಿನ ಹಣೆ ಬರಹ. ಇವತ್ತಿರೋ ಟ್ರೀಟ್ಮೆಂಟ್ ಎಲ್ಲ ಹಣಕ್ಕೂ ಹಣೆ ಬರಕ್ಕೂ ಸಂಬಂಧನೇ ಇಲ್ಲ. ಒಲಿಸಿಯಾ, ನಿನ್ನಲ್ಲಿರೋ ಕಾಯಿಲೆಗೆ ಕಾರಣ ನೀನೇ. ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಅನ್ನೋ ರೂಪಕ್ಕೆ ನೀನೇ ಸೃಷ್ಟಿ ಮಾಡಿರೋ ಮಗು ಈಗ ದೊಡ್ಡ ಆಲದ ಮರದ ಥರ ಬೆಳೆದ್ಬಿಟ್ಟಿದೆ. ಅದ್ರ ಬೇರ್ಗಳು ನಿನ್ನ ಒಳ ಮನಸ್ಸುವರೆಗೂ ಹೋಗ್ಬಿಟ್ಟಿದೆ. ಇಲ್ಲಿ ನೋಡು, ನಿನ್ನ ಮನಸ್ಸಿನಲ್ಲಿರೋ ಆ ಯೋಚನೆನೆಲ್ಲ ದೂರ ಮಾಡಿಬಿಡು. ಆ ಥರ ಒಂದು ಮಗು ಹುಟ್ಟಿಲ್ಲ. ಆ ಥರ ಒಂದು ಮಗು ಸತ್ತೂ ಇಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ಜಾಗ ಇಲ್ಲ. ಅದೇ ರೀತಿ ನಿನ್ನ ಮನಸ್ಸಲ್ಲೂ. ಸ್ಟಾಪ್ ಇಟ್. ನೋ ನೋ ಪ್ಲೀಸ್ ಡಾಕ್ಟರ್. ಒಲಿಸಿಯಾ, ಈಗ ಅವಳು ಒಂದು ಶವ. ಅವಳು ಬದುಕೋದ್ರಲ್ಲಿ ಏನ್ ಅರ್ಥನೂ ಇಲ್ಲ. ಸಂತೋಷವಾಗಿರೋ ವಯಸ್ಸಲ್ಲಿ ಒಬ್ಬ ತಾಯಿ ಪ್ರೀತಿ ಕೊಡೋ ಹಾಗೆ ಒಬ್ಬ ತಾಯಿಯಾಗಿ ಬದಲಾಗಿದ್ದಾಳೆ. ಅದರಿಂದ ಅವಳು ಯೌವನ ಹಾಳಾಗ್ತಾ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಅವಳು ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅವಳು ತಾಯಿ ಆದ್ರೂ ಆ ಮಗುಗೆ ಕೊಡಬೇಕಾದ ಪ್ರೀತಿ ಅವಳಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಡಾಕ್ಟರ್. ಅವಳು ಮನಸ್ಸು ಬಹಳ ಕುಗ್ಗೋಗಿದೆ. ಡೋಂಟ್ ಸೇ ಲೈಕ್ ದಟ್. I'm George. Yes, I'm Alfred Santiago Tagle. ಹೇಳಿ. I just want to hack an account from India. I mean, trapping. ಟ್ರ್ಯಾಪ್ ಮಾಡಬೇಕಲ್ವಾ? Of course, we need to be. ಓಕೆ. It's an international account. ಯಾವುದೇ ಇಂಟರ್ನ್ಯಾಷನಲ್ ಅಕೌಂಟ್ ಆದರೂ ನಾನು ಎಂಟಿ ಮಾಡ್ಕೊಡ್ತೀನಿ. Oh, yeah. ನನ್ನ ಕಮಿಷನ್ 30%. It has to be sure and confirm, okay? And tell me, who is the account holder? Olicia. Olicia. Yes, that's it. Account number? 1022. Okay. Let's start the play. Yes, I got it. Olicia, I am genius.
ಗುಡ್ ಮಾರ್ನಿಂಗ್ ಅಂಕಲ್. ಯಾರು ನೀವು? ನಾನು ಫಿಲಿಕ್ಸ್, ಫ್ರಾನ್ಸಿಸ್ ಅವರ ಮೊಮ್ಮಗ. ಓ ಮೈ ಗಾಡ್, ಸಡನ್ ಆಗಿ ನೀನ್ ನನ್ನ ನೆನಪಿಗೆ ಬರಲಿಲ್ಲ. ನೀನು ತುಂಬಾ ದೊಡ್ಡವನಾಗಿದೀಯ. ಹೌದು, ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರು ನನ್ನ ಜೊತೆನೆ ಫ್ರಾನ್ಸಿಂದ ವಾಪಸ್ ಬಂದಿದ್ದು. ಒಲಿಸಿಯಾ. ಹಾ, ಅವಳು ಒಳಗಡೆನೇ ಇದ್ದಾಳೆ, ಬಾ. ಹಾ. ಹಾಯ್ ಒಲಿಸಿಯಾ, ಈ ಹಳೆ ಗ್ರೇಟ್ ಪಿಯಾನೋನ ಇನ್ನೂ ಇಟ್ಕೊಂಡಿದ್ಯಾ? ಬಟ್ ಯು ಹ್ಯಾಡ್ ಅ ಬಿಗ್ ಚೇಂಜ್. ಇಲ್ಲೆಲ್ಲ ತುಂಬ ಬದಲಾಗಿದೆ. ವಾಟ್ ಅಬೌಟ್ ಯು? 8 ವರ್ಷ ಫ್ರಾನ್ಸಲ್ಲಿ ಒಟ್ಟಿಗೆ ಇದ್ದು ಅವ್ರಿಗೆ ತುಂಬ ಬೋರ್ ಆಗೋಯ್ತು. ನಾನು ನಿಂತರಾನೆ, ಅಲೋನ್, ಒಂಟಿಯಾಗಿ. ಯಾರು ಹೇಳಿದ್ರು ನಾನು ಒಂಟಿಯಾಗಿದ್ದೀನಿ ಅಂತ? ಒಬ್ಬಂಟಿಯಾಗಿರೋ ಈ ಜೀವನದ ಹಾದಿಲಿ ನಮಗೆ ನೆನಪಾಗಿ ಉಳಿದಿರೋದು ನಮ್ಮ ಬಾಲ್ಯದ ದಿನಗಳೇ. ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ನಾವಿಬ್ರೂ ಒಂದೇ ಲೈಫ್ ಸ್ಟ್ರೀಮಲ್ಲಿದ್ದೀವಲ್ವ ಒಲಿಸಿಯಾ? ಮೇ ಬಿ ಅದು ಇರ್ಬೋದು, ಭಗವಂತನ ಇಚ್ಛೆ. ಅಯ್ಯೋ, ಯಾರಿದು? ಹಾಯ್ ಅಂಕಲ್. ಹಲೋ. ಒಲಿಸಿಯಾ? ಅವಳನ್ನ ನೋಡೋದಕ್ಕೆ ಗೆಸ್ಟ್ ಬಂದಿದ್ದಾರೆ. ಫಿಲಿಕ್ಸ್, ಅವಳ ಹಳೆ ಫ್ರೆಂಡು. ನೀ ಬಾ ಅಮ್ಮ. ಯಾವತ್ತಾದರೂ ಒಂದಿನ ಬದಲಾವಣೆ ಖಂಡಿತ ಆಗುತ್ತೆ ಒಲಿಸಿಯಾ. ಹಾಯ್ ಒಲಿಸಿಯಾ. ಹಲೋ. ಹಲೋ. ಡ್ಯಾನಿ ಅಂಕಲ್ ಹೇಳಿದ್ರು ಫಿಲಿಕ್ಸ್ ತಾನೆ? ಹೌದು. ನೀವಿಬ್ರು ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ ಅಂತೆ. ಎನಿವೇ, ಈ ರೀತಿ ಒಂದು ಫ್ರೆಂಡ್ ಇರೋದು ಒಲಿಸಿಯಾ ನನ್ನ ಹತ್ರ ಹೇಳಲೇ ಇಲ್ಲ. ಮೈ ಸೆಲ್ಫ್ ಜೆಸಿಕಾ. ಫೆಲಿಕ್ಸ್. ಹಾ, ಮೊದಲು ಇದನ್ನ ಕುಡ್ದು ಆಮೇಲೆ ಮಾತಾಡಿ. ಅಲ್ಲ, ಜೆಸಿಕಾ ಇಲ್ಲಿದ್ರು ಕೂಡ ಒಲಿಸಿಯಲ್ಲೇನು ಬದಲಾವಣೆನೇ ಇಲ್ಲ. ನಾನು ಕಾಯ್ತಾನೆ ಇದ್ದೆ, ಅವನು ಬರಲ್ಲ ಅಂತ ಗೊತ್ತಿದ್ರು. ನನ್ನ ಪ್ರೀತಿನ ಎತ್ಕೊಂಡೋದ ಅವನು, ನನಗೆ ಮಾತ್ರ ಸ್ವಂತ ಆಗಿರೋನು, ಅವನು ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ.
ಹಾಯ್ ಜೆಸಿಕಾ. ಹಲೋ. ಐ ಥಿಂಕ್ ಯು ಆರ್ ಅ ಫ್ರೀಕ್ವೆಂಟ್ ವಿಸಿಟರ್ ಆಫ್ ದಿ ಚರ್ಚ್. ನೋ ಫಿಲಿಕ್ಸ್, ಆಗಲ್ಲ, ಏನೂ ಇಲ್ಲ. ಇವತ್ತು ಒಲಿಸಿಯಾದು ಬರ್ಡೇ. ನಾನು ಡ್ಯಾನಿ ಅಂಕಲೂನೇ ಸೆಲೆಬ್ರೇಟ್ ಮಾಡೋದು. ಜಸ್ಟ್ ಐ ಆಮ್ ಕಂಟಿನ್ಯೂಯಿಂಗ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್. ಏನೇ ಆಗಿದ್ರು ನಾನು ಅನ್ಕೊಂಡಂಗಿಲ್ಲ ಈ ಪ್ರಪಂಚ. ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ವಾಟ್ ಅಬೌಟ್ ಯೋರ್ ಪೇರೆಂಟ್ಸ್? ಪೇರೆಂಟ್ಸ್ ನನ್ನನ್ನು ಇಲ್ಲಿ ಬಿಟ್ಟು ಹೋಗೋದಕ್ಕೆ ಅಂತಲೇ ಫ್ರಾನ್ಸಿಂದ ಇಲ್ಲಿಗೆ ಬಂದವರು. ಅಂಥವ್ರು ಅವರು. ಚಿಕ್ಕಂದಿನಿಂದ ಒಂಟಿಯಾಗಿ ಬೆಳೆದಂಥ ನನಗೆ ನನ್ನ ಪೇರೆಂಟ್ಸ್ಗಿಂತ ನನ್ನ ಗ್ರ್ಯಾಂಡ್ ಪೇರೆಂಟ್ಸೇ ಚೆನ್ನಾಗಿ ನೋಡ್ಕೊಂಡಿದ್ದು. ಹಿ ವಾಸ್ ಅ ಬಿಟ್ ರಫ್ ಆ್ಯಂಡ್ ರೂಡ್. ಆದರೆ ಅವ್ರು ನನ್ನನ್ನು ಬಿಟ್ಟೋದ್ಮೇಲೆ ಅವ್ರ ಪ್ರೀತಿಯ ಆಳ ನನಗೆ ಅರ್ಥ ಆಗಿದ್ದು. ಲೈಫ್ ಇಸ್ ಅ ಒನ್ ವೇ ಜರ್ನಿ ಫಿಲಿಕ್ಸ್. ನೋಡಿದ್ದೆಲ್ಲವನ್ನು ಮತ್ತೆ ನೋಡೋದಕ್ಕಾಗಲ್ಲ, ಕಂಡುಹಿಡಿಯೋದಕ್ಕೂ ಆಗಲ್ಲ. ಕೆಲವು ಸಮಯದಲ್ಲಿ ನಾವು ನೋಡದೇ ಇರೋ ವಿಷಯಗಳೇ ಯಾವಾಗಲೂ ನಮ್ಮ ಜೊತೆ ಬರೋ ಹಾಗಿರುತ್ತೆ. ಸಂತೋಷ ಪಡಬೇಕಾಗಿರೋ ಎಷ್ಟೋ ವಿಷಯಗಳಲ್ಲಿ ನಮಗಿಷ್ಟ ಇರೋರೇ ಜೊತೆಲಿಲ್ಲ ಅಂದರೆ ಆಗ ನಮ್ಮ ಜೊತೆಲಿರೋದು ಅವ್ರ ನೆನಪುಗಳು ಮಾತ್ರ. ಹೇಗೋ ಒಲಿಸಿಯಾ ಜೊತೆ ಜೆಸಿಕಾ ಇದ್ದಾಳಲ್ಲ. ಪ್ರಪಂಚ ಅಷ್ಟೊಂದು ಕತ್ಲೆ ಅಲ್ಲ ಫಿಲಿಕ್ಸ್. ಸಂತೋಷ ಮತ್ತೆ ಪ್ರೀತಿ ತುಂಬಿರೋ ಇನ್ನೊಂದು ಪ್ರಪಂಚ ನಿನ್ಗೋಸ್ಕರ ಕಾಯ್ತಾ ಇದೆ. ಮೇರಿ ಹತ್ರ ಬೇಡ್ಕೊಂಡ್ರೆ ನೀನ್ ಅನ್ಕೊಂಡಿದ್ದೆಲ್ಲ ಸಿಗುತ್ತೆ. ಕಳ್ಕೊಂಡಿರೋ ಸಂತೋಷ, ದೂರ ಇರೋ ಪ್ರೀತಿ ಎಲ್ಲನೂ ಸಿಗುತ್ತೆ. ನಾನು ಬೇಡ್ಕೊಳ್ತೀನಿ ನಿಮ್ಗೋಸ್ಕರ. ಪ್ಲೀಸ್ ಫಿಲಿಕ್ಸ್, ಒಂದು ಸಲ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಪ್ಲೀಸ್ ಬನ್ನಿ ಫಿಲಿಕ್ಸ್. ಹಾಯ್ ಒಲಿಸಿಯಾ. ಚಿನ್ನಿ ಮಗ್ನೆ, ಅಶ್ವಿನ್ ಕಂದ, ನನ್ ಮುದ್ದು ಮಗ್ನೆ, ನನ್ ಬಂಗಾರ, ಹೆಂಗೋ ಇದ್ಯಾ? ಹೇಗ್ ನೋಡ್ತಿದ್ದಾನೆ You're ನೋಡು, looking so ಕಳ್ಳ. ಏಯ್ ಕಂದ, ನಾ ಹೊರಡೋಣ್ವಾ? ಟೇಕ್ ಕೇರ್ ಮಾ. ನಾವ್ ಹೀಗೆ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಅದಾದ್ಮೇಲೆ ಪಿಯಾನೋ ಪ್ಲೇ ಮಾಡೋಣವಾ? ಒಲಿಸಿಯಾ, ನೀನ್ ಹೀಗೆ ಇವನಿಗೆ ಆಟ ಆಡಿಸ್ತಾ ಇದ್ರೆ ಸಾಕಾ? ಹೋಮ್ವರ್ಕ್ ಏನು ಮಾಡಲ್ವಾ? ಅಮ್ಮ, ಆಶ್ ಜೊತೆ ಒಂದ್ ರೌಂಡ್ ವಾಕ್ ಹೋಗಿ ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಅಮ್ಮ, ಒಂದೇ ಒಂದ್ ರೌಂಡ್ ಅಷ್ಟೇ. ಓಕೆ, ಆದ್ರೆ ಓನ್ಲಿ ಒನ್ ರೌಂಡ್. ತಮ್ಮನ್ ಜೊತೆ ಅವ್ರ ಅಕ್ಕ ಆಟ ಆಡದೆ ಇನ್ಯಾರು ಆಟ ಆಡ್ತಾರೆ? ಏ ಪಾಪು ಮರಿ, ಏನು?
ಕೂಡ್ಲೆ ನಾವು ಬರ್ಲಿಂಗ್ಗೆ ಹೋಗ್ಬೇಕು. ಆಶ್, ಅವನ್ನ ಕರ್ಕೊಂಡೋಗಕ್ಕಾಗಲ್ಲ. ಅಲ್ಲಿ ನೀನು ಯಾರಿಗೂ ಅಮ್ಮನೂ ಅಲ್ಲ, ಎಂತಿನೂ ಅಲ್ಲ. ಅಲ್ಲಿ ನೀನು ನನಗೆ ಬಿಸ್ನೆಸ್ ಪಾರ್ಟ್ನರ್, ಅದು ಅಲ್ಲದೆ ನೀನು ನನಗೆ ಸೆಕ್ರೆಟ್ರಿ. ಒಲೈಸಿಯಾನ ನಮ್ಮ ಜೊತೆ 1 ವರ್ಷ ಇಟ್ಕೊಂಡಿದ್ವಿ. ನಮ್ಗಾಗ ಪರಿಸ್ಥಿತಿನೂ ಸರಿಯಾಗಿತ್ತು. ಆದ್ರೆ ಈಗ ಹಂಗಲ್ಲ. ಅವಳನ್ನ ನೋಡ್ಕೊಳ್ಳೋಕ್ಕೆ ಒಲೈಸಿಯಾ ಮತ್ತೆ ಡ್ಯಾನಿ ಇದಾರಲ್ಲ, ಬೇಕಾದ್ರೆ ಒಂದು ಲೇಡಿ ಸರ್ವೆಂಟ್ನ ನಾವು ಇಟ್ಕೊಳ್ಳೋಣ. ಹುಡುಗಿ ಮೇಲೆ ಪ್ರೀತಿ ಇಲ್ಲದೆ ಏನಿಲ್ಲ. ಶಲಿ, ಡೂ ಯು ನೋ ಒನ್ ಥಿಂಗ್? ತುಂಬ ಕಾಳಜಿನೂ ಪ್ರೀತಿನೂ ಇದ್ದಿದ್ದಕ್ಕೆ ಒಲೈಸಿಯಾ ನಮ್ಮ ಜೊತೆ 1 ವರ್ಷ ಇದ್ದಿದ್ದು. ಅದಕ್ಕೆ ಅವಳು 1000 ವರ್ಷ ರಾಣಿ ಥರ ಬದುಕೋ ಡಾಲರ್ಸ್ನ ನಾನು ದುಡ್ದಿಟ್ಟಿದ್ದೀನಲ್ವಾ. ಇನ್ಮೇಲೆ ನಾನು ದುಡಿಯೋದು ಆಶ್ಗಾಗಿ. ಇವತ್ತು ನಾವು ಅವನೊಬ್ಬನ್ನೇ ಬಿಟ್ಟೋದ್ರು ನಾಳೆ ಅವನು ದೊಡ್ಡ ಶ್ರೀಮಂತ ಆಗಿರ್ತಾನೆ. ನಾಳೆ ಅವನು ದೊಡ್ಡ ಶ್ರೀಮಂತ ಆದಾಗ ನಮ್ಮ ಬಗ್ಗೆ ಗರ್ವದಿಂದ ಹೆಮ್ಮೆಯಿಂದ ಹೇಳ್ತಾನೆ, ಎಸ್, ಈ ವಿಲ್ ಬಿ ಪ್ರೌಡ್ ಅಬೌಟ್ ಅಸ್. ನೀನ್ ಬೇಕಾದ್ರೆ ನೋಡು. ಟಿಕೆಟ್ ಕನ್ಫರ್ಮ್ ಆಗಿದೆ. ನಾವು 25th ಹೊಡ್ತಾ ಇದ್ದೀವಿ. ಈ ಪ್ರಪಂಚ ನಡುಗೋ ಶಬ್ದ ಕೇಳಿ ನಾನು ಹೆದರಿಬಿಟ್ಟೆ. ಸುಡ್ತಾ ಇರೋ ನಾಣ್ಯಗಳಿಂದ, ಕರಗ್ತಾ ಇರೋ ಮೇಣಗಳಿಂದ ದೇವರಲ್ಲಿ ಕ್ಷಮೆ ಕೇಳೋದಕ್ಕೆ ಬರುವವರೇ, ನಿಮಗ ಕಷ್ಟಗಳು. ಶಬ್ದವಿಲ್ಲದ ನರಕ ವೇದನೆ, ದುಃಖದ ನರಕ ಅದು. ಕಿವಿರೋರು ಕೇಳ್ಕೊಳ್ಳಿ. ನೋವಿನ ತುದಿಯಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯ ದಾರಿಯಲ್ಲಿ ಕತ್ತಲೆ ತುಂಬಿದೆ. ಆಕಾಶದ ಗೂಡುಗಳು ಭೂಮಿಯ ಮೇಲಿದೆ. ಆದರೂ ದೇವರ ಪಕ್ಷಿಗಳು ನರಕದಲ್ಲೂ ಗೂಡು ಕಟ್ಟುತ್ತಿವೆ. ಒಲಿಸಿಯಾ, ಯಾರು ಬರದೇ ಇರೋ ನನ್ನ ಪ್ರಾರ್ಥನಾಲಯಕ್ಕೆ ನೀನಾದರೂ ಬಂದಿದ್ದೀಯಲ್ಲ, ನಿನ್ನ ದುಃಖದಿಂದ ಓಡ್ ಹೋಗ್ಬೇಡ, ಅದನ್ನ ಸ್ವೀಕರಿಸು. ನಿನ್ನ ಪುಣ್ಯಗಳನ್ನ ಲೆಕ್ಕ ಹಾಕಿರೋ ಆ ದೇವರು ನಿನಗೆ ಲೆಕ್ಕವಿಲ್ಲದಷ್ಟು ಆಶೀರ್ವಾದ ಮಾಡ್ತಾನೆ.
ಒಲಿಸಿಯಾ, ಆಶ್ನ ಚೆನ್ನಾಗಿ ನೋಡ್ಕೋ. ಹ? ಅಮ್ಮ ಹೋಗ್ಬಿಟ್ ಬಾಯ್ ಬರ್ತೀನಿ. ಒಲಿಸಿಯಾ. ಧೈರ್ಯದಿಂದ ಇರು. ಬಾಯ್ ಡ್ಯಾನಿ ಅಂಕಲ್. ಅಯ್ಯೋ ಪುಟ್ಟ, ಅಳಬಾರ್ದು. ಯಾಕೆ ಅಳ್ತಾ ಇದೀಯಾ? ಅವ್ರು ಬೇಗ ಬರ್ತಾರೆ, ಅಳಬಾರ್ದು. ಇವನೇ ನಿನ್ ಚಿಕ್ಕ ತಮ್ಮ. ಇವನು ಮಾತಾಡೋದಕ್ ಶುರು ಮಾಡಿದ್ಮೇಲೆ ಇವನ್ ನಿನ್ನ ಏನಂತ ಕರೀತಾನೆ? ಅಕ್ಕ ಅಂತ. ಇಲ್ಲ, ಅಮ್ಮ ಅಂತ. ಅಮ್ಮ, ನಿನಗ್ ಮಾತ್ರ ಅಮ್ಮ. ನೀನಿಷ್ಟೊತ್ತು ಎಲ್ಲಿದ್ದೆ? ನಾನ್ ಚರ್ಚಿಗೆ ಹೋಗಿ ಬಂದೆ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಆ ಕಪ್ಪು ಶಿಲ್ಬೆ ಇರೋ ಚರ್ಚಿಗೆ ಹೋಗ್ಬೇಡ ಅಂತ. ಮತ್ತೆ ನೀನು ಹೋಗ್ತಾನೆ ಇದೀಯ. ಇವತ್ತೇ ನಿನ್ ತಂದೆನ ಕರೆದು ಹೇಳ್ತೀನಿ. ಆ ಚಿಕ್ಕ ಮಗುನ ಎತ್ಕೊಂಡು ನೀನ್ ಆ ವ್ಯಕ್ತಿನ ನೋಡೋದಕ್ಕೆ ಹೋಗಿದ್ಯಾ? ಒಲಿಸಿಯಾ, ಆ ಮುದುಕನ ಪ್ರಾರ್ಥನೆ ಶುದ್ಧವಾದ್ದಲ್ಲ, ಅಪಚಾರವಾದ್ದು. ಆತ ನಾಶ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ, ಒಳ್ಳೆಯದನ್ನ ಬಯಸೋದೇ ಇಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್. ಅಂಕಲ್, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ಶಟ್ ಅಪ್. ಮೈಂಡ್ ಯೋರ್ ವರ್ಡ್ಸ್. ನಿನ್ನ ನಾಲ್ಗೆನಾ? ಹೋಗು 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 ಹೋಗು. ಈ ಸೂಪ್ನಾದ್ರೂ ಕುಡಿ ಅಂತ ಹೇಳ್ದೆ. ನಾನು ಹೇಳ್ತಾ ಇರೋದು ನಿನ್ ಕೇಳಿಸ್ತಿಲ್ವಾ? ಇಲ್ಲ. ಅದು ಸರಿ, ಹೇಗ್ ಕೇಳತ್ತೆ? ಯಾವಾಗ ನೋಡಿದ್ರು ಇದ್ರ ಮುಂದೆನೆ ಕೂತ್ಕೊಂಡಿರ್ತೀಯ. ದಿಸ್ ಇಸ್ ಮೈ ಲೈಫ್. ಊಟನೂ ಬೇಡ, ನಿದ್ದೆನೂ ಬೇಡ. ಶಬ್ದ ಮಾಡಬೇಡಿ, ಮಗು ಎದ್ದು ಬಿಡುತ್ತೆ.
ನಾನು ಒಂದು ಹಾಡು ಟ್ಯೂನ್ ಮಾಡ್ತಿದ್ದೀನಿ. ಯಾಕೆ ಅಂತ ಗೊತ್ತಾ? ಹ್ಮ್ ಈ ಅಂಕಲ್ಗೆ ಏನೂ ಗೊತ್ತಾಗಲ್ಲ. ಇನ್ನು 3 ದಿವಸ ಇರೋದು ಯಾಕೆ? ನನ್ನ ಆಶ್ನ ಬರ್ಡೇಗೆ. ಡ್ಯಾಡಿ ಮಮ್ಮಿನೂ ಬರ್ತಾರೆ. ಅವತ್ತು ನನ್ನ ಆಶ್ನ ನಾನು ರಾಜ್ಕುಮಾರ್ ಅಂತರ ಡೆಕೋರೇಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂದು ಗ್ರೇಟ್ ಸೆಲೆಬ್ರೇಷನ್. ಒಂದು ಪುಟ್ಟ ಕನಸಾಗಿ ನನ್ನ ತೋಳಿನ ಮೇಲೆ ಮಲಗು. ಆ ಚಂದಿರನಂತೇನಿ ಮಲಗು ಕಂದ. ಜೋಗುಳ ನಾನು ಹಾಡಲು ಕಂಡ್ರೆಪ್ಪೆಯಾಗಿ ನೀನು ಜ್ಯೋತಿಯಾದೆ ನೀನು. ನನ್ನ ಕನಸು ಕೂಡ ಬರುವೆ. ಒಂದು ಪುಟ್ಟ ಕನಸಾಗಿ ನನ್ನ ತೋಳಿನ ಮೇಲೆ ಮಲಗು. ಆ ಚಂದಿರನಂತೆ ನೀ ಮಲಗು ಕಂದ. ಪುಟ್ಟ ನೀನು ನನಗೆ ಮಾತ್ರ ಸ್ವಂತ. ನನ್ನ ಚಿನ್ನಾರಿ ಬಂಗಾರಿ ಪಾಪು ನೀನು. ನನ್ನ ಮನಸ್ಸಿನಲ್ಲಿ ಚಿಕ್ಕ ತೊಟ್ಟಿಲು ಕಟ್ಟಿ ನಾನು ಲಾಲಿ ಹಾಡುವೆ. ಮಲಗು ನೀನು ಕಂದ ಪ್ರೀತಿಯಿಂದ ಚಿನ್ನಾರಿ ಪಾಪು ನೀನು. ನನ್ನ ಕಣ್ಮಣಿ ನೀನಲ್ಲವೇ ಮಿನುಗುವ ಮುತ್ತು ನೀನು. ಒಂದು ಪುಟ್ಟ ಕನಸಾಗಿ ನನ್ನ ತೋಳಿನ ಮೇಲೆ ಮಲಗು. ಆ ಚಂದಿರನಂತೇನಿ ಮಲಗು ಕಂದ. ದೋ ರೇ ನೇ ಓದ್ಕೊಂಡ್ಯಾಕಂದ? ದೋ ರೇ ನೇ ವಾ ಸಾ ಲವ್ ತೇ ದವ್. ಕಲ್ತ್ಬಿಟ್ಯೇನೋ? ಹೇಳೋ ಕಂದ. ಆಶ್ ಮಾತಾಡು. ಅಮ್ಮ ಹೇಳ. ದವ್ ರೇ ಮೇ ಫಾ ಸೋ ಲವ್ ತೇ ದವ್. ಕೋಪ ಮಾಡ್ಕೊಂಡ್ಬಿಟ್ಯಾ? ಅಕ್ಕ ಹೇಳ್ಕೊಡ್ದೆ ಹೋದ್ರೆ ನೀ ಹೇಗೆ ಕಲ್ತ್ಕೊಳ್ತೀಯಾ? ಓಹ್, ಬಾ 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 ಬಾ. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆ್ಯಂಡ್ ಅ ಬಿಗ್ ಹಾಯ್.
ಗಾಡ್ ಬ್ಲೆಸ್ ಯು ಮೈ ಸನ್. ಸ್ಮೈಲ್ ಮಾಡು. ಬಾ 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 ಬಾ. ಒಲಿಸಿಯಾ, ಸಾರಿ ಮಗಳೇ, ಬರ್ಡೇಗೆ ಬರಕ್ಕಾಗಿಲ್ಲ ಚಿನ್ನ. ನನ್ ಮುದ್ದು ಅಲ್ಲ, ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಅಮ್ಮ, ಹಲೋ ಹಲೋ ಒಲಿಸಿಯಾ, ಹಲೋ ಮಗಳೇ. ಪುಟ್ಟ, ಅಲ್ಲಿ ನೋಡು, ಅವ್ರು ನೋಡಿ ಸ್ವಲ್ಪ ನಗು. ಹಾ. ಏನಾಯ್ತು? ಡ್ಯಾಡಿ ಮತ್ತೆ ಮಮ್ಮಿ ಬರಲ್ವಂತೆ. ನನಗೆ ಯಾಕೀಗೆ? ನನಗೆ ಮಾತ್ರ ಯಾಕೀಗೆ? ಒಲೈಸಿಯಾ, ಆಶ್ ದೊಡ್ಡವನಾದ್ಮೇಲೆ ಅಪ್ಪ ಬಂದು ನಿಮ್ಮನ್ನ ಜರ್ಮನಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಎಲ್ಲರೂ ಖುಷಿಯಾಗಿರ್ಬೋದು. ಇವತ್ತು ನಡೆದಿದ್ನ ಮರ್ತೋಗ್ಬಿಡು. ಬರ್ಡೇ ದಿನನೂ ಹಿಂಗೆ ಕುತ್ಕೊಂಡಿರ್ಬೇಡ. ಒಲಿಸಿಯಾ, ನಿಮ್ಮಪ್ಪ ಕಾಲ್ ಮಾಡಿದ್ರು. ಅವ್ರು ಬರ್ದೇ ಇರೋದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡದೇ ಇರಬೇಡಿ ಅಂತ ಹೇಳಿದ್ರು. ಸರಿ, ನೀ ಬಾ, ನಾವು ಹೋಗಿ ಊಟ ಮಾಡೋಣ. ನನಗೀಗ ಹಸಿವಾಗ್ತಿಲ್ಲ. ಏನು, ನಿನಗೂ ಹಸಿವಿಲ್ವಾ? ಹ್ಮ್. ಸುಮ್ಮನೆ ಹೋಗಿ ಊಟ ಮಾಡು ಮೊದಲು. ಹೇಗನ್ಸ್ತೋ ಮಗನೇ? ಬರ್ಡೇ ಪಾರ್ಟಿ ತುಂಬ ಗ್ರ್ಯಾಂಡ್ ಆಗಿತ್ತಲ್ವಾ? ಒಳ್ಳೆ ಊಟ ಆಯಿತು. ಈ ಥರ ಎಲ್ಲಾನು ತಿಂದರೆ ರಾತ್ರಿ ಡಾಕ್ಟ್ರ್ ಹತ್ರನೇ ಹೋಗ್ಬೇಕಾಗತ್ತೆ. ಶಡಾಪ್. ರಾತ್ರಿ ಡಿನ್ನರ್ಗೆ ಅಲ್ಲಿಂದ ಬರಬೇಕಾದ್ರೇ ಊಟ ಪಾರ್ಸಲ್ ಮಾಡಿಸ್ಕೊಂಬಂದ್ಬಿಟ್ಟೆ. ಆದರೆ ಅದರಲ್ಲಿ ಸ್ವಲ್ಪ ಕೂಡ ಊಟನ ನಿನಗೆ ಕೊಡೋದೇ ಇಲ್ಲ. ಹೋಗು. ನನಗೇನು ಬೇಡ. ಇಷ್ಟೊಂದು ಪಾರ್ಸಲ್ನ ನೀವು ತಗೊಂಡು ಬರ್ತೀರಾ? ಆದರೆ ಡ್ಯಾಡಿ ಬಂದಿಲ್ಲ ಅಂತ ಅವಳಲ್ಲಿ ತುಂಬ ಫೀಲಿಂಗ್ನಲ್ಲಿದ್ದಾಳೆ. ಹುಚ್ಚ ನನ್ನ ಮಕ್ಕಳು. ಇಲ್ಲಿಂದ ಹೋದವ್ರು ಯಾರೂ ಕೂಡ ಇನ್ನೂ ವಾಪಸ್ ಬಂದಿಲ್ಲ. ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡಿ ಒಂದಿನ ವಾಪಸ್ ಬರ್ತಾರೆ, ನೋಡ್ತಾ ಇರು. ಆದರೆ ಅವ್ರು ವಾಪಸ್ ಬರೋ ಆ ದಿನ ಇದೆಯಲ್ಲ, ಈ 3 ಚಕ್ರ ಬಿಟ್ಬಿಟ್ಟು ಮೊಬೈಲ್ ICU ಮೇಲೆ ಇರ್ತೀನಿ ನಾನು ಅಷ್ಟೇ, ನೋಡು. ಆಶ್ ಕಂದ, ಚಿನ್ನಿ ಮಗ್ನೆ, ಒಚ್ಚು ಮಗ್ನೆ, ಓನು.
ನನ್ನ ಹತ್ರ ಕೊಡು. ನಾನ್ ಕ್ಲಾಸ್ ಮುಗಿಸ್ಕೊಂಡ್ ಬರೋವರೆಗೂ ಆಶ್ನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪಣೆ. ಇಷ್ಟು ನಾಟಕ ಬೇಡ. ಕರೆಕ್ಟ್ ಟೈಮ್ಗೆ ಫುಡ್ ಕೊಡಿ. ಅದು ಬಿಟ್ಟು ರೋಡಲ್ಲಿ ಹೋಗ್ ಬರೋರ ಹತ್ರ ಎಲ್ಲ ಮಾತಾಡ್ಕೊಂಡ್ ನಿಲ್ಬಾರ್ದು. ನಾ ಹೋಗ್ ಬರ್ಲಾ? ಮಿಕ್ಕಿದ್ದು ಬಂದು ಮಾತಾಡೋಣ. ಆಮೇಲೆ ಹೇಳೋದೆಲ್ಲ ಒಳ್ಳೇದೇನೆ, ಆದ್ರೆ ಕ್ಲಾಸ್ಗೆ ಹೋಗಿ ಓದ್ಬೇಕು. ಅದಿಲ್ಲ ಅಂದ್ರೆ ಜೀವನ ಪೂರ್ತಿ ಮಗು ನೋಡ್ಕೊಂಡು ಇಲ್ಲೇ ಇರ್ಬೇಕು. ಹಾಗಾದ್ರೆ ಅದು ನನಗ್ ಸಂತೋಷನೇ. ಪಾಪು ಮಗ್ನೆ, ಹೋಗ್ಬರ್ಲಾ? ನನಗೆ ಟಾಟಾ. ನಿನಗೇನಾಗಿದೆ? ಹುಚ್ಚಿಡ್ದಿದ್ಯಾ? ಆ ಸ್ಕೂಲ್ ಬಸ್ಸಲ್ಲೇ ಬಂದ್ರೆ ಆಗಲ್ವಾ? ಸ್ವಲ್ಪ ದಿನದಿಂದ ನಾನು ನಿನ್ನ ನೋಡ್ತಾನೆ ಇದ್ದೀನಿ. ಆಶ್ಗೆ ಏನು ತೊಂದರೆ ಇಲ್ಲ ತಾನೆ? ತುಂಬಾ ಸಮಸ್ಯೆ ಇದೆ. ಆಶ್ಗಲ್ಲ, ನಿನಗೆ. ಕಂದ, ಬಂಗಾರ, ನೀನಿನ್ನೂ ಭಾರ ಬಿಟ್ರೆ ನನ್ನಿಂದ ನೀನ್ ಎತ್ಕೊಳಕ್ ಆಗಲ್ಲ. ನೀನ್ ನನ್ ಮೇಲೆ ಕುತ್ಕೊಂಡು ಆ ಬಲೂನ್ ಮಾತ್ರ ಹೊಡ್ದಾಕ್ಬೇಡ. ಹೊಡ್ದಾಕ್ತ್ಯಾ? ಇದನ್ನ ಕ್ರಿಸ್ಮಸ್ ಟ್ರೀಯಲ್ಲಿ ಕಟ್ಬೇಕು. ನಿನ್ ಬರ್ಡೇನ ಈ ಪ್ರಪಂಚ ಎಲ್ಲ ಸೆಲೆಬ್ರೇಟ್ ಮಾಡ್ಬೇಕು. ಯಾಕ್ ಗೊತ್ತಾ? ಏ ಕಿವುಡಾ, ನಿನ್ ಬರ್ಡೇ ಮತ್ತೆ ಕ್ರಿಸ್ಮಸ್ ಒಂದೇ ದಿನ ತಾನೇ ಬರೋದು. ಈ ವರ್ಷ ಕ್ರಿಸ್ಮಸ್ನ ಮತ್ತೆ ನಿನ್ ಬರ್ತ್ಡೇನ ಎರಡು ಚೆನ್ನಾಗ್ ಮಾಡೋಣ. ಯಾರೆಲ್ಲ ಬರ್ತಾರೆ ಗೊತ್ತಾ? ಡ್ಯಾಡಿ ಮತ್ತೆ ಮಮ್ಮಿ. ಅದಾದ್ಮೇಲೆ ಡ್ಯಾಡಿ ಮಮ್ಮಿ ಜೊತೆ ನಾವು ಜರ್ಮನಿ ಹೋಗ್ತೀವಿ. ಏನು, ಓಕೆನಾ? ಬಾ. ಹಾ, ಅಲ್ಲಿದೆ ನೋಡು. ಹಾ, ಬನ್ನಿ ಬನ್ನಿ ಬನ್ನಿ, ಒಳಗೋಗಿ. ಹಲೋ. ಹಾಯ್. ಪ್ಲೀಸ್. ಹಾಯ್ ಅಣ್ಣ. ಬನ್ನಿ ಒಳಗಡೆ ಹೋಗಿ. ಅಪ್ಪನೂ ಬಂದಿದ್ದಾನೆ. ಓ, ಹೌದಾ? ಹಾ, ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ? ಒಳಗಡೆ ಹೋಗಿ. ಬನ್ನಿ ಬನ್ನಿ ಬನ್ನಿ. ಹಾಯ್ ಮುದ್ದು ಮರಿ, ಒಳಗಡೆ ಹೋಗಿ. ಹಾಯ್, ಹೇಗಿದ್ಯಮ್ಮ? ಬಾ, ಒಳಗಡೆ ಹೋಗು. ಓ, ಬನ್ನಿ ಬನ್ನಿ ಬನ್ನಿ. ಓ, ಹಲೋ, ಬನ್ನಿ. Happy birthday to you. Happy birthday to you. Happy birthday, happy birthday, happy birthday, happy birthday to you. Happy birthday to you. Happy birthday to you. Happy birthday, dear Ashley. Happy birthday to you.
ಗ್ರ್ಯಾಂಡ್ ಪಾ ನಿಮ್ ಬಟ್ಟೆನೋ ಬರುತ್ತೆ ನೋಡಿ. ಅಯ್ಯೋ ಏನಾಯ್ತು? ಯಾರ್ ಕಿರ್ಚಿರೋದು? ಏನಾಯ್ತು ಗೊತ್ತಿಲ್ವಲ್ಲ. ಯಾರು ಕೂಗಿದ್ದು? ಬನ್ನಿ ಹೋಗಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಏನಾಯ್ತು ಅಂತ ಗೊತ್ತಿಲ್ಲ. ಸಡನ್ ಆಗಿ ಕಿರ್ಚಿಸ್ತಿದ್ದಾಳೆ. ಏನಾಯ್ತಮ್ಮ ಮಗುಗೆ? ಮಾತಾಡಿ. ಮಗನೇ ಮಗನೇ
ಜಾನ್, ಈ ಔಷಧಿನಾದ್ರೂ ತಗೊಳ್ಳಿ. ಇಲ್ಲ, ನನಗ್ ಬೇಡ. ಯಾಕಂಕಲ್ ಹೀಗೆ ಮಾಡ್ತಿದ್ದೀರಾ? ಮಾತ್ರೆ ತಗೊಳ್ಳಿ. ಏಂತಕ್ಕಿದೆಲ್ಲ? ಮೈಗೆ ಹುಷಾರಿಲ್ಲ ಅಲ್ವಾ? ಐ ಮೀನ್ ಟು ರಿಕವರ್ ಫ್ರಮ್ ಡೆಡ್ನೆಸ್. ಆಗ ಮಾಡಿದ್ರೆ ಏನಾಗೋಗುತ್ತೆ? ನನ್ನ ಸಾವನ್ನ ದೂರ ಮಾಡೋದು ನನಗ್ ಬೇಕಾಗಿಲ್ಲ. ಹಾಗೆಲ್ಲ ಹೇಳ್ಬೇಡಿ. ಒಂದು ಸಿಗೋವಾಗ ಇನ್ನೊಂದನ್ನ ಕಳ್ಕೋಬೇಕು ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಬೇಕಾದಷ್ಟು ಸಂಪಾದನೆ ಮಾಡ್ಬಿಟ್ವಿ, ಅದನ್ನ ಹಳ್ಳ ತೋಡಿ ಮಣ್ಣು ಮಾಡ್ಬೇಕಷ್ಟೆ. ಜೀವನ ಅನ್ನೋದು ಒಂದು ಕನ್ನಡಿ ತರ. ಎಷ್ಟೋ ವಿಷಯಗಳನ್ನ ಅದರಲ್ಲಿ ನೋಡಿ ಮರಿತಾನೆ ಇರ್ತೀವಿ. ಅದರಲ್ಲಿ ನೆನಪಾಗೋದು ಯಾವುದೂ ಇರೋದಿಲ್ಲ. 6 ತಿಂಗಳ ಮಗುನ ಒಲಿಸ ಕೈಲಿ ಕೊಟ್ಬಿಟ್ಟು ನಾವು ಹೊರಟೋದ್ವಿ. ಅವಳು ಅವನಿಗೆ ಅಕ್ಕ ತರ ಇದ್ಲು, ಅಮ್ಮ ತರನೂ ಇದ್ಲು, ಅವನಿಗೆಲ್ಲಾನು ಆಗಿದ್ಲು. ಮಗು 3ನೇ ಬರ್ತಡೆಗೆ ಬಂದಿರೋ ನಾವು ಅವಳಿಗೆ ದುಡ್ಡು ಕೊಟ್ಟಿದ್ದು ಅವಳ ಮಗುದು ಡೆಡ್ ಬಾಡಿ ತೆಗಿಯಕ. ನಮ್ಮ ಮಗಳಿಗೆ ನಮ್ಮನ್ನ ನೋಡೋದಕ್ಕೂ ಒಂಚೂರು ಇಷ್ಟ ಇರ್ಲಿಲ್ಲ. ರಾಬರ್ಟ್, ನೀನ್ ಇಂಡಿಯಾಗೆ ಖಂಡಿತವಾಗ್ಲೂ ಹೋಗ್ಬೇಕು. ನಮ್ಗೋಸ್ಕರ, ನಮ್ ಮಗಳಿಗೋಸ್ಕರ. ನಮ್ಮ ಹಳೆ ಮಗಳನ್ನ ಖಂಡಿತವಾಗ್ಲೂ ನಿನ್ನಿಂದಾನೇ ವಾಪಸ್ ತರೋದಕ್ಕಾಗೋದು. ಅಶ್ವಿನಿ ಸತ್ ನಂತರ ನಾವಿನ್ನೂ ಹೋಗೋ ಕಾಲದಲ್ಲಿ ನಮ್ಗೆ ನಾವು ಬದುಕಿರೋ ತನಕ ವಲೈಸ್ಯ ಬೇಕು. ಪ್ಲೀಸ್ ಪ್ಲೀಸ್ ರಾಬರ್ಟ್. ಹಾ, ಓಕೆ. ಹೆಲ್ಪ್ ಅವರ್ ಫ್ಯಾಮಿಲಿ. ಹಲೋ. ಹಾ, ಯಾಕಮ್ಮ 2-3 ದಿನದಿಂದ ಫೋನ್ ತೆಗ್ದಿಲ್ಲ? ಏನೂ ಇಲ್ಲ. ರಾಬರ್ಟ್ ಇಂಡಿಯಾಗ್ ಬರ್ತಾನೆ. ಯಾಕೆ? ಅವನು ಜಿಯೋಲಾಜಿಕಲ್ ರಿಸರ್ಚ್ಗೋಸ್ಕರ ಬರ್ತಿದ್ದಾನೆ. ನಮ್ಮನೇಲೆ ಅಕಾಮಿಡೇಷನ್ ಕೊಡ್ಬೇಕು. ಅವ್ರಿಗೆ ಬೇರೆ ಯಾವ್ದಾದ್ರು ಜಾಗ ಅರೇಂಜ್ ಮಾಡ್ಕೊಡುತ್ತಾನೆ. ಇಲ್ಲಿ ನೋಡು ಚಿನ್ನ, ಅವ್ರು ನಮಗ್ ತುಂಬಾ ಬೇಕಾಗಿರೋರು. ನನಗ್ ಬೇಕಾಗಿರೋರು ಯಾರೂ ಇಲ್ಲ. ಆ ವ್ಯಕ್ತಿ ಇಲ್ಲಿಗೆ ಬರೋದು ನನಗಿಷ್ಟ ಇಲ್ಲ. I never thought of Kerala. Such a wonderful place. ಬನ್ನಿ ಬನ್ನಿ. I'll call you back, okay? ಇದೇ ನಿಮ್ ರೂಮ್ ರಾಬರ್ಟ್. ನೀವು ಹೋಗಿ ಫ್ರೆಶ್ ಅಪ್ ಆಗಿ. Okay. ನಾನು ಹೋಗಿ ಟೀ ತರ್ತೀನಿ. ಸರಿ ಅಂಕಲ್, ಥ್ಯಾಂಕ್ ಯು. I'll see you later. ವೆಲ್ಕಮ್. ಹೂ ಆರ್ ಯು? I am Robert. ಏನ್ ಬೇಕು? A small advice for you. ವಾಟ್? ಯಾರ ಹತ್ರನೂ ಏನ್ ಬೇಕು ಅಂತ ಕೇಳಬೇಡಿ. ನಾನು ಈ ವಿಲ್ಲಾ ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಆಗ? ಈ ಟೀ ಕುಡಿರಿ. ಡ್ಯಾನಿ ಅಂಕಲ್, ಡ್ಯಾನಿ ಅಂಕಲ್. ಹೀ ಈಸ್ ಅ ಓಲ್ಡ್ ಮ್ಯಾನ್. ಅವ್ರಿಗೆ ಕಷ್ಟ ಕೊಟ್ಟು ನೀವು ಸುಖ ಪಡಬೇಡಿ. ತಗೊಳ್ಳಿ, ಈ ಟೀನ ನಿಮಗೋಸ್ಕರನೇ ಮಾಡ್ಕೊಂಡು ಬಂದೆ. ಪ್ಲೀಸ್. ನನ್ನ ಬಗ್ಗೆ ಆಂಟಿ ಹೇಳಿದ್ರಾ? ಆಂಟಿ ಅಲ್ಲ, ಅಮ್ಮ. ಶೀಸ್ ನಾಟ್ ಆಂಟಿ, ಶೀಸ್ ಮೈ ಮಾಮ್. ಹೌದು, ಡ್ಯಾಡಿ ಮತ್ತೆ ಮಮ್ಮಿ ಅವರ ಒಲಿಸಿಯಾನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಒಲಿಸಿಯಾ, ನೀವು ಯಾವಾಗ ಜರ್ಮನಿಗೆ ಹೋಗೋದು? ನನಗೆ ಗೊತ್ತಿಲ್ಲ. ನಿಮ್ ರಿಸರ್ಚ್ ಯಾವಾಗ ಮುಗಿಯುತ್ತೆ? ನನಗೂ ಗೊತ್ತಿಲ್ಲ. ಒಲಿಸಿಯಾಳ ಜಗತ್ತು ಈ ರೂಮ್ ಮಾತ್ರ ಅಂತ ನನಗೆ ಗೊತ್ತು. ತೊಂದರೆ ಏನೂ ಇಲ್ಲ ಅಂದ್ರೆ ಇವತ್ತು ಪ್ರೇಯರ್ಗೆ ಬರ್ಬೋದು. ಪ್ರೀತಿಯಿಂದ ಕೂತು ಪ್ರಾರ್ಥನೆ ಮಾಡೋದು ದೇವರಿಗೆ ತುಂಬ ಇಷ್ಟವಾದ ವಿಷಯ. ಯು ನೋ ದ್ಯಾಟ್? ನಮ್ಮ ಪ್ರಾರ್ಥನೆ ನಮಗೋಸ್ಕರ ಅಲ್ಲ, ನಮ್ಮನ್ನ ಬಿಟ್ಟು ಹೋದವ್ರಿಗೋಸ್ಕರ ಮಾಡಬೇಕು.
ಒಂದು ಸಾರಿ ಅವನು ಬರ್ತಾನೆ ಸ್ವರ್ಗದಿಂದ ನಮ್ಮನ್ನು ನೋಡೋದಕ್ಕೆ. ವೆಯ್ಟ್ ಫಾರ್ ದ್ಯಾಟ್. ಹಾಯ್ ಜೆಸಿಕಾ. ಹಾಯ್. ಐ ಆಮ್ ಸಾರಿ, ಲೇಟ್ ಆಗೋಯ್ತು. ಜೆಸಿಕಾ, ನಿಂಗೊಂದು ಗೊತ್ತಾ? ಏನು? ಒಲಿಸಿಯಾ ನೋಡ್ಕೊಳ್ಳೋದಕ್ಕೆ ಒಬ್ಬ ಲೋಕಲ್ ಗಾರ್ಡಿಯನ್ ಬಂದಿದ್ದಾನೆ. ಅವನು ಮಿಸ್ಟರ್ ರಾಬರ್ಟ್. ಅದ್ರಲ್ಲಿ ನಿನ್ಗೇನಾದ್ರು ತೊಂದ್ರೆನಾ? ಅದೆಲ್ಲ ಏನಿಲ್ಲ. ಅವ್ನು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ಅಷ್ಟೇ. ನನ್ನ ಮನಸ್ಸಲ್ಲಿ ಒಬ್ಳೇ ಇರೋದು, ಮೈ ಡಿಯರ್ ಜೆಸ್ಸಿ. You know what? You will like it. ನೀನು ಇದನ್ನ ರೆಗ್ಯುಲರ್ ಆಗಿ ತಗೊಳ್ತೀಯಾ? ಯಾವಾಗಲೂ ಆಗಲ್ಲ. ಇದೆಲ್ಲ ಇಲ್ಲ ಅಂದರೆ ನಾವು ಒಲಿಸಿಯಾ ಥರ ಆಗೋಗ್ತೀವಿ. ಟ್ರೈ ಮಾಡಿ ನೋಡು. ಪ್ಲೀಸ್ ಟ್ರೈ ಇಟ್. ತುಂಬ ಚೆನ್ನಾಗಿರುತ್ತೆ. ಇದನ್ನು ತಗೊಂಡ್ರೆ ನೀನು ನಿನ್ನನ್ನೇ ಮರೆತು ಹೃದಯದ ಬಡಿತಾನ ಕೇಳಿಸ್ಕೊತೀಯ. ಹೌದು, ನೀನು ಯಾವಾಗ ಫ್ರಾನ್ಸ್ಗೆ ಹೋಗ್ತೀಯಾ? ಯಾವಾಗ ಹೋದ್ರೂ ನೀನು ನನ್ನ ಜೊತೆ ಬರ್ತೀಯ ಅಲ್ಲ? ನನ್ನನ್ನು ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತಲೇ ಬಂದ್ರಲ್ಲ ನಮ್ಮ ತಂದೆ ತಾಯಿ, ಅವ್ರ ಜೊತೆ ಬದುಕಬೇಕಾ ಇಲ್ಲ ನಿನಗೋಸ್ಕರ ಬದುಕಬೇಕಾ? ಡ್ಯಾನಿ ಅಂಕಲ್, ಹಾಂ, ಇವತ್ತು ನಾನು ಕೊಡ್ತೀನಿ. ಒಲಿಸಿಯಾ, 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 ಫುಡ್ ರೆಡಿ ಆಗಿದೆ. ಎಲ್ಲರೂ ಒಂದೊಂದು ರೂಮಲ್ಲಿ ಅವ್ರು ಹೋಗಿ ಕೂತ್ಕೊಂಡ್ರೆ ಈ ಮನೆ ಏನೂ ಇಲ್ದೇ ಇರೋರ ಮನೆ ಥರ ಆಗುತ್ತೆ. ಎಲ್ಲರ ಮನಸ್ಸಿನಲ್ಲೂ ಒಂದು ಸುಂದರವಾದ ಹೂವಿನಂತೆ ಇದ್ದಿದ್ದು ನಿನ್ನ ಮಗುನೇ. ಅಂಕಲ್, ಥ್ಯಾಂಕ್ಸ್. ಓಕೆ. ತಿನ್ನಮ್ಮ. ನೋ ಒಲಿಸಿಯಾ, ಪ್ಲೀಸ್ ಹ್ಯಾವ್ ಇಟ್.
ಮಗು ನಮ್ಮನ್ನು ನೋಡ್ತಾನೆ ಇರುತ್ತೆ. ನಾವು ಕೊಟ್ಟಂಥ ಒಂದು ಹೂವನ್ನ 1000 ಹೂವುಗಳ ರೂಪದಲ್ಲಿ ಅವನು ವಾಪಸ್ ಕೊಟ್ಟಿದ್ದನ್ನ ಒಲಿಸಿಯಾ ನೋಡಲಿಲ್ಲ ಅನ್ಸುತ್ತೆ. ನಿನ್ನಿಂದ ನೋಡಕ್ಕಾಗಲ್ಲ ಒಲಿಸಿಯಾ. ನೋಡ್ತೀನಿ. ಅದನ್ನ ಮನಸಾರೆ ಒಪ್ಕೊಂಡು ನಾವು ಹೊರಡೋಣ. ಬಾ. ಒಲಿಸಿಯಾ, ಫಾದರ್, ನನ್ನ ಈ ಕೈಯಲ್ಲಿ ಆಶೀರ್ವಾದ ತಗೊಳ್ಳೋದಕ್ಕೆ ಯಾರೂ ಬರೋದಿಲ್ಲ. ನಂದೇನಾದ್ರೂ ಪುಣ್ಯ ಇದ್ರೆ ಅದೆಲ್ಲವೂ ನಿನಗೆ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ನಾನು ಈಗಲೂ ದುಃಖದಿಂದ ಹೇಳ್ತಾ ಇದ್ದೀನಿ. ಮಗುವಿನ ಸಾವು ಈಗಲೂ ನಿನ್ನ ಬೇಟೆ ಆಡ್ತಾ ಇದ್ರೆ ನೀನದಕ್ಕೆ ಆಹಾರ ಆಗು ಅಂತ ಹೇಳ್ತಾ ಇದ್ದೀನಿ. ನಾನ್ ಸತ್ತರೆ ಹಚ್ಚೋದಕ್ಕೆ ಈ ಮೇಣದ ಬತ್ತಿ ಎಲ್ಲ ಕೂಡಿಡ್ತಾ ಇದ್ದೀನಿ. ನಾನ್ ಸಾಯ್ಬೇಕು ಅಂತ ಯಾರೂ ಆಸೆ ಪಡೋದಿಲ್ಲ. ಹಾಗಿರುವಾಗ ನಾನು ಹೇಗೆ ಸಾಯ್ತೀನಿ? This is too much. Come on, Alicia. Come on. ನೋ ಪ್ಲೀಸ್ ರಾಬರ್ಟ್, ಪ್ಲೀಸ್. ಆ ಫಾದರ್ ಹೇಳಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಈ ರೀತಿ ಹೇಳಿ ಹೇಳಿನೇನೆ ನಿನ್ನನ್ನು ಹೀಗೆ ಮಾಡಿರೋದು. ಅವಳ ಹತ್ರ ನಾನು ಕೂಡ ಎಷ್ಟೋ ಸಲ ಹೇಳಿದ್ದೀನಿ ಆ ವ್ಯಕ್ತಿನ ಹೋಗಿ ನೋಡಬೇಡ ಅಂತ. ಆದ್ರೆ ಇವಳಿಗೆ ಆ ವ್ಯಕ್ತಿ ಮಾಡಿದ ಪ್ರಾರ್ಥನೆ ಮಾತ್ರ ನೆರವೇರುತ್ತಂತೆ. ಫಾದರ್ ಸತ್ಯನೇ ಮಾತಾಡ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಏನ್ ಸತ್ಯ? ಮಗು ಸಾಯ್ಬೇಕು ಅಂತ ಇಲ್ಲಿ ಯಾರು ಆಸೆ ಪಟ್ಟಿರೋದು? ನೀನ್ ಆಸೆ ಪಟ್ಯಾ? ಇಲ್ಲ ಡ್ಯಾನಿ ಅಂಕಲ್ ಆಸೆ ಪಟ್ರಾ? ಮನಸ್ಸಿಗೆ ನೆಮ್ಮದಿನೇ ಇಲ್ಲದೆ ಜರ್ಮನಿಲಿ ನಿನಗೋಸ್ಕರ ಕಾಯ್ತಿರೋ ನಿಮ್ಮಪ್ಪ ಅಮ್ಮ ಆಸೆ ಪಟ್ಟಿದಾರಾ? ಏನಾಯ್ತು ಫಿಲಿಕ್ಸ್? ಏನಿಲ್ಲ, 2 ದಿನದಲ್ಲಿ ಎಲ್ಲ ಸರಿ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್. ಪ್ಲೀಸ್. ಹೇಳಿದ್ನ ಮಾಡ್ದಿರೋರು ಬುದ್ಧಿಶಾಲಿ ಅಲ್ಲ. ಒಂದು ಹ್ಯಾಕರ್ಗೆ ಅದು ಮಾತ್ರ ನಡಿಲೇಬಾರ್ದು. ಓಕೆ? ನಮಗೆ ಸಿಗೋದು ಕೋಟಿಗಳು, ನಂತರ ಸಿಗೋದು ಸೌಭಾಗ್ಯ. ಫಿಲಿಕ್ಸ್ ಇಲ್ಲ ಅಂದರೆ ಬೇರೆಯವ್ರನ್ನ ಇಟ್ಕೊಂಡು ನನ್ನ ಕೈಲಿ ಏನು ಬೇಕಾದ್ರೂ ಮಾಡೋಕ್ಕಾಗುತ್ತೆ. ನಾನು ಅಂದ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಇಟ್ಕೊಂಡು ಮಾಡ್ತೀನಿ, ಚಿಂತೆನೇ ಇಲ್ಲ. ಮುಖ ನೋಡಿ ಕೇಳಿ ಪಡೆಯುವಂಥ ಡಾಕ್ಯುಮೆಂಟ್ಸ್ ಅಲ್ಲ ಅದು. ನಮ್ಮ ಗುರಿ ಏನು? ಕಾದ್ರೇನೆ ಸಿಗೋದು. ಅದಕ್ಕೆ ಟೈಮ್ ಬೇಕು. ಐ ನೀಡ್ ಟೈಮ್. ಓಕೆ, ಡೂ ಇಟ್.
ಒಲಿಸಿಯಾ, ಎಲ್ಲೋಗಿದ್ದೆ ಇಷ್ಟು ದಿವಸ? ಇಲ್ಲೇ ಇದ್ದೆ, ನಿನ್ ಪಕ್ಕದಲ್ಲೇ ಇದ್ದೆ. ನೀನ್ ಸ್ನಾನ ಮಾಡ್ಕೊಂಡು ರೆಡಿಯಾಗು, ಹಾಗೆ ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋಣ. ಎಲ್ಲಿ? ಎಲ್ಲಿಗಾದ್ರೂ ಹೋಗೋಣ. ನಾನು ನೀನು ಜೊತೆಗೆ ಹೋಗಿ ಎಷ್ಟು ದಿನ ಆಯ್ತು. ಸ್ಟಾಪ್ ಇಟ್. ನಿನಗಿಲ್ಲಿ ಏನ್ ಬೇಕು? ನಥಿಂಗ್. ನೀನಿಲ್ಲಿ ಏನು ಹುಡುಕ್ತಿದ್ಯಾ? ನೀನಿಲ್ಲಿ ಏನು ಹುಡುಕ್ತಿದ್ಯಾ ಅನ್ನೋ ನನಗೆ ಗೊತ್ತಾಗ್ಲೇಬೇಕು. ಏನು ಹುಡುಕ್ತಿಲ್ವಲ್ಲ. ಫ್ರೆಂಡು ಅದು ಇದು ಅಂತ ಹೇಳ್ಕೊಂಡು ಇನ್ಮೇಲೆ ನೀನ್ ಇಲ್ಲಿಗೆ ಎಂಟ್ರಿ ಆಗ್ಬಾರ್ದು. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ರಾಬರ್ಟ್, ರಾಬರ್ಟ್, ಏನ್ ಮಾತಾಡ್ತಿದ್ಯಾ ನೀನು? ಇವಳು ನನ್ ಜೆಸಿಕಾ. ನೋ, ಶಿ ಈಸ್ ಎ ಚೀಟರ್. ನಗ್ನಗ್ತಾನೆ ಕತ್ ಕುಯ್ಯೋರು ಇವರು. ಇದ್ಯಾವುದೂನು ನಿನಗೆ ಅರ್ಥನೇ ಆಗಲ್ಲ. ರಾಬರ್ಟ್, ಪ್ಲೀಸ್ ಪ್ಲೀಸ್ ಗೋ. ವೇರ್ ಇಸ್ ದ ಬ್ಯಾಗ್? See, can you see this? ಜೆಸಿಕಾ, ಏನಾಯ್ತು ಜೆಸಿಕಾ? ನೀನಾ? ಸಾರಿ ಒಲಿಸಿಯಾ. ನಾನು ನಿನಗೆ ಮೊದಲೇ ಹೇಳಿದೆ ತಾನೆ, ನಿನ್ನ ಇನ್ನೋಸೆನ್ಸೇನೆ ನಿನ್ನ ಈ ರೀತಿ ಮಾಡಿರೋದು. ಇನ್ಮೇಲಾದ್ರೂ ಮೂರ್ಖಳಾಗ್ಬೇಡ ನೀನು. ಪ್ಲೀಸ್ ರಾಬರ್ಟ್, ಪ್ಲೀಸ್ ಪ್ಲೀಸ್ ಗೋ.
ಹಲೋ ಜೆಸಿಕಾ. ಹಲೋ ಕಂದ, ಹಲೋ ನಾನ್ ಜಸಿಕಾ ಅವ್ರ ಅಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್. ನಿನ್ನೆ ಅವಳು ನಿನ್ನ ಹತ್ರ ಏನಾದ್ರೂ ಹೇಳಿದ್ಲಾ? ಇಲ್ವೇ, ನನ್ನ ಹತ್ರ ಏನು ಹೇಳಿಲ್ವಲ್ಲ. ಅವಾಗ ಯಾಕಮ್ಮ ಅವಳಿಗೆ ಮಾಡಿದ್ಲು? ನಾವು ಅವಳನ್ನ ಕಳ್ಕೊಂಡ್ಬಿಟ್ವಮ್ಮ. ವಿ ಲಾಸ್ಟ್ ಹರ್. ಹಲೋ ಹಲೋ ഈ നമ്പറിൽ ഒരു ബിസി ടോണാണ് കേൾക്കുന്നത്. ദയവായി പിന്നീട് വിളിക്കുക. अभी इस नंबर पर आपकी व्यस्त टोन प्राप्त हो रही है. कृपया कुछ समय बाद फिर कोशिश करें. ಒಲಿಸಿಯಾ, ಸರಿ ಬಾ, ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡಿರೋ ಸ್ಪೆಷಲ್. ನೀನ್ ತಾನೇ ನನ್ನ ಜಸಿಕನ ಕೊಂದಿದ್ದು. ನೀನೇ ಕಾರಣ. ನೀನ್ ಯಾಕೆ ನನ್ನ ರೂಮ್ ಒಳಗಡೆ ಬಂದೆ? ಹಣದ ಪೆಟ್ಟಿಗೆಗೆ ಕೀ ಆಗಿರೋ ಕ್ರೆಡಿಟ್ ಕಾರ್ಡ್ಗಳನ್ನ ಯಾಕೆ ಕೊಡ್ಲಿಲ್ಲ? ಕೊಡ್ಬೋದಿತ್ತು ತಾನೆ ಅವಳಿಗೆ. ನನಗೇನು ಬೇಡ. ಎಲ್ಲರೂ ನನ್ನ ಬಿಟ್ಟು ಹೋಗ್ತಿದ್ದಾರೆ. ನನ್ ಮಗು, ನನ್ ಜಸಿಕಾ. ನೀನು ಕೂಡ ಹೋಗ್ಬೋದು. ಇನ್ ಮುಂದೆ ಸ್ವಂತದವರು ಅಂತ ಹೇಳ್ಕೊಂಡು ಈ ಮನೆ ಹತ್ರ ಬರ್ಬೇಡ. ಗೆಟ್ ಔಟ್, ಗೆಟ್ ಔಟ್. ದಯಮಾಡಿ ಹೊರಗಡೆ ಹೋಗು.
ಒಲಿಸಿಯಾ, ನನಗ್ ಗೊತ್ತು ನೀನ್ ಖಂಡಿತವಾಗ್ಲೂ ಬರ್ತೀಯ ಅಂತ. ನಿನಗ್ ಗೊತ್ತಾ, ಒಂದ್ ಮಗು ತಾಯಿ ಗರ್ಭದಲ್ಲಿ ಮಾತ್ರ ಬೆಳೆಯೋದಿಲ್ಲ, ತಂದೆ ಮನ್ಸಲ್ ಕೂಡ. ಹೇಗೆ ಅಂದ್ರೆ ತುಂಬಾ ಕನ್ಸುಗಳು, ತುಂಬಾ ನಿರೀಕ್ಷೆಗಳಿಂದ ಆ ಮಗುನ ನೆನ್ಸ್ಕೊಂತಾರೆ. ಒಂದು ಮಗಳನ್ನ ನನ್ನಿಂದ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ. ಒಂದ್ ತಾಯಿನ ಬಾಧೆನ ನಾನು ಅರ್ಥ ಮಾಡ್ಕೊಳ್ತೀನಿ. ಬರೋವಾಗ ಸಿಗೋ ಸಂತೋಷನು, ಹೋಗೋವಾಗ ಸಿಗೋ ದುಃಖನು ನನಗಿಂತ ಬೇರೆ ಯಾರಿಗೂ ಜಾಸ್ತಿ ಅರ್ಥ ಆಗಿರಲ್ಲ. ನನ್ ಮಗನ್ನ ಕಳ್ಕೊಂಡಾಗ್ಲೇ ನನ್ ಮಗಳು ಕೂಡ ನನ್ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ನಾನ್ ತುಂಬಾನೇ ದುಃಖ ಪಟ್ಟೆ. ಆದ್ರೆ ಅದನ್ನ ಆಚೆ ತೋರ್ಸಿಲ್ಲಮ್ಮ. ಪರದೇಶದಲ್ಲಿ ಇದ್ದಿದ್ರಿಂದ ನಾನು ಅದನ್ನ ತೋರ್ಸಿಲ್ಲ ಅನ್ಸುತ್ತೆ. ಇದಕ್ ಮೇಲೆ ನನ್ ಕೈಲ ಆಗ್ತಿಲ್ಲ ಅಮ್ಮ. ನಾನು ಒಂದ್ ಹೆಣ್ಣು ತಾನೆ, ನಾನು ಒಂದ್ ಅಮ್ಮನೇ. ಜಾನ್, ಒಲಿಸಿಯ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೆ ಅಪ್ಪ ಯಾರು ಅಂತ ಗೊತ್ತಾ? ರಾಬರ್ಟೇ. ರಾಬರ್ಟ್ ಎಂತಿಕೆ ನಮ್ಮ ಹುಡುಗಿನ ಒಬ್ಬಳನ್ನೇ ಬಿಟ್ಬಿಟ್ಟು ಜರ್ಮನಿಗೆ ಹೋದ. ಈಸ್ ಎ ಚೀಟರ್. ಇಲ್ಲ, ಅವನ್ ಬರ್ತಾನೆ, ಖಂಡಿತವಾಗ್ಲೂ ಕರೆಸ್ಬೇಕು. ಈ ಮನೆ ಇವತ್ತಿನವರೆಗೂ ನೆಮ್ಮದಿ ಇಲ್ದಿರೋ ಜಾಗ ಆಗಿತ್ತು. ಆದ್ರೆ ಈಗ ಒಂದು ಸಂತೋಷವಾದ ಜಾಗ ತರ ಇದೆ. ಈ ಮನೆಯಲ್ಲಿ ಒಂದ್ ಮಗು ಹುಟ್ತಾ ಇದೆ. ನಮ್ಗೆ ಮೊಮ್ಮಗ ಹುಟ್ತಾ ಇದ್ದಾನೆ. ಆದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ನಿರೀಕ್ಷಿಸೋದ್ ಯಾವುದು ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ ರೀ. ಎಲ್ಲಾನು ದೇವ್ರಿಚ್ಛೆನೆ. ರಾಬರ್ಟ್ನ ಕರೆದು ಎಲ್ಲ ವಿಷಯನೂ ಹೇಳ್ಬೇಕು. ಆದ್ರೆ ಒಲಿಸಿಯಾ, ಅವಳ ಬಗ್ಗೆ ಏನ್ ಹೇಳೋದು? ಅವಳ ಮನ್ಸಲ್ಲಿ ಏನಿದೆಯೋ? ಒಲಿಸಿಯಾ, ಕಣ್ಬಿಟ್ಟು ಮಾತಾಡಮ್ಮ. ಒಲಿಸಿಯಾ, ಮಾತಾಡು. ಒಲಿಸಿಯಾ, ನೋಡಮ್ಮ. ಒಲಿಸಿಯಾ, ಕಣ್ಬಿಡಮ್ಮ. ಒಲಿಸಿಯಾ.
ಮುದ್ದು ಮರಿ. ಏನು ಏನಂಗ್ ನೋಡ್ತಾ ಇದ್ದೀರಾ? ಒಲಿಸಿಯಾ, ರಾಬರ್ಟ್ ಈಗ ಬಂದ್ಬಿಡ್ತಾನೆ. ಹೂ ಇಸ್ ದಟ್? ನಿನ್ ಮಗುವಿಗೆ ಅಪ್ಪ. ಐ ಡೋಂಟ್ ನೋ. ನನಗೆ ನನ್ನ ಮಗು ಮಾತ್ರ ಇರೋದು, ಬೇರೆ ಯಾರಿಲ್ಲ. ಏನಾಯ್ತಮ್ಮ? ಅಳಬಾರ್ದು. ಯಾಕೆ ಅಳ್ತಿದ್ದೀರಾ? ಒಲಿಸಿಯಾ, ನಿನಗೆ ನನ್ನನ್ನು ಮರೆಯೋಕ್ಕಾಗುತ್ತಾ? ನಿನ್ನ ಅವ್ರ ಜೀವನದಲ್ಲಿ ಮತ್ತೆ ವಾಪಸ್ ತರ್ತೀನಿ ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೀನಿ. ಅವ್ರ ಜೀವನದಲ್ಲಿ ಮಾತ್ರ ನಾನು ನಿನ್ನ ವಾಪಸ್ ತಂದು ಸೇರಿಸಲಿಲ್ಲ, ನನ್ನ ಜೀವನದಲ್ಲೂ ಕೂಡ. ನಾನು ನಿನ್ನ ರಾಬರ್ಟ್, ನಿನಗೆ ಮಾತ್ರ ಸ್ವಂತವಾಗಿರೋ ರಾಬರ್ಟ್. ಕಂದ, ಒಲಿಸಿಯಾ, ಇದು ನಮ್ಮ ಮಗು. ಸತ್ತೋದ ನಿನ್ನ ಮಗುವಿನ ಬದಲಾಗಿ ಆ ದೇವ್ರು ನಮಗೆ ಕೊಟ್ಟಿರೋ ಇನ್ನೊಂದು ಮಗು. ಒಲಿಸಿಯಾ, ನಾವಿವನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕಲ್ಲ. ನಾವು ಇವನ್ನ ಲಾಲಿ ಹಾಡಿ ಮಲಗಿಸ್ಬೇಕಲ್ವಾ? ನಮ್ಮ ಮಗು, ನಮ್ಮಿಬ್ಬರಿಗೆ ಸ್ವಂತವಾದ ಮಗು ಇದು. ಪ್ಲೀಸ್ ಲುಕ್ ಅಟ್ ಮಿ ಒಲಿಸಿಯಾ. ಏನೋ ನೋಡ್ತಿದ್ಯಾ ಕಂದ? ನಾವಿಬ್ರು ಸೇರಿ ಇವನ್ನ ಮುನ್ನಡೆಸ್ಬೇಕಲ್ವಾ? ನಮ್ಮ ಮಗುನ ಚರ್ಚ್ಗೆಲ್ಲ ಕರ್ಕೊಂಡು ಹೋಗ್ಬೇಕಲ್ವಾ?
ನಾವು ನಮ್ಮ ಮಗು ಜೊತೆ ಮತ್ತಿರೋ ಇಲ್ಲೆಲ್ಲರ ಜೊತೆ ಖುಷಿಯಾಗಿರ್ಬೇಕಲ್ವಾ? ಕಹಿ ದಿನಗಳನ್ನೇ ನೆನೆಸ್ಕೋತಾ ಇರಬೇಡ. ನಾವು ಸಂತೋಷವಾಗಿ ಕ್ರಿಸ್ಮಸ್ ಆಚರಿಸ್ಬೇಕಲ್ವಾ? ಒಲಿಸಿಯಾ, ರಾಬರ್ಟ್, I can't forget you. I want you, Robert. ಪ್ಲೀಸ್ ಒಲಿಸಿಯಾ, ಡೋಂಟ್ ಕ್ರೈ.